ಲೋಟಸ್ ಪ್ರಾಪರ್ಟೀಸ್ ಮಂಗಳೂರು ವತಿಯಿಂದ ಶ್ರೀ ಉರ್ವ ಮಾರಿಯಮ್ಮ ವೃತ್ತ ಸುಂದರವಾಗಿ ನಿರ್ಮಾಣಗೊಂಡಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಉರ್ವ ಮಾರಿಯಮ್ಮ ವೃತ್ತವನ್ನು ಗಣ್ಯರು ಒಟ್ಟುಗೂಡಿ ವಿಭಿನ್ನವಾಗಿ ಲೋಕಾರ್ಪಣೆಗೊಳಿಸಿದ್ರು. ಸಾವಿರಾರು ಜನರ ಪ್ರೀತಿಯ ಈ ಒಂದು ವೃತ್ತ ಲೋಕಾರ್ಪಣೆಯಾಗುವಂತಹ ಹೊತ್ತು ಜಿತೇಂದ್ರ ಕೊಟ್ಟಾರಿ ಹಾಗೂ ಸಂಪತ್ ಶೆಟ್ಟಿ ಅವರ ಕನಸಿನ ಲೋಟಸ್ ಪ್ರಾಪರ್ಟೀಸ್ ಇದರ ಉರ್ವ ಮಾರಿಯಮ್ಮ ವೃತ್ತ ತೆರಳಬಹುದು. ಅಂದರೆ ಮುಂದೆ ಬರುವಂತಹ ಕಾಲದಲ್ಲಿ ಈ ಒಂದು ವೃತ್ತ ಜನಮಾನಸದಲ್ಲಿ ಹಾಗೆ ಅಚ್ಚರಿಯಲ್ಲಿ ಉಳಿದು ಇತಿಹಾಸ ನಿರ್ಮಿಸುವಂತಹ ಒಂದು ಹೊತ್ತು ಅದ್ಭುತವಾದಂತಹ ಕಡೆಗೆ ಲೋಕಾರ್ಪಣೆಯಾದಂತಹ ಉರ್ವ ಶ್ರೀ ಮಾರಿಯಮ್ಮ ವೃತ್ತ. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಲಕ್ಷ್ಮಣ ಅಮೇನ್ ಕೋಡಿಕಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಇದೇ ವೇಳೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಲೋಟಸ್ ಪ್ರಾಪರ್ಟೀಸ್ ಶ್ರೀ ಮಾರಿಯಮ್ಮ ವೃತ್ತ ಮಾಡುವ ಮೂಲಕ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಎಂದರು. ಫ್ಲಾಟ್ ಅನ್ನು ಕೊಡುಗೆ ಮಲ್ತು ಕೊರಪ ಹಣ ಬಿಲ್ಡಿಂಗ್ ಮಲ್ತು ಕೊರಪ ಒಂದು ಪೂರ ಮಲ್ತೊಂದು ಕೊರದಿತ್ತನಲ್ಲ ಏನರ್ದು ಸಮಾಜಕ್ಕೆ ದಾದ ಕೊರೋಲಿ ಅಂದ ಮಲ್ತಿನಂಚಿನ ಚಿಂತನೆ ಇನ್ನು ಲೋಟಸ್ ಸಂಸ್ಥೆದಕ್ಕಳು ಬಾರಿ ಮಲ್ಲ ಪುಗಾರ್ತಿನ ಪಡೆಯೊಂದರೆ ಅಕ್ಕಳು ಮಲ್ತಿನಂಚಿನ ವೃತ್ತ ಇನ್ನು ಲೋಕಾರ್ಪಣೆ ಮಲ್ಪನಾಗ ನಿಜವಾದ ಮನಸ್ಸಿಗೆ ಖುಷಿ ಆಗ್ತದೆ. ಬಾರಿ ಒಂದು ಎಟ್ಟೆ ಅದ್ಭುತವೇನಂಚಿನ ಒಂದು ವೃತ್ತನ ಮಲ್ದಾದ ಕೆಲವೇರೆ ಸಹಜವಾದ ಎಂಕುಲು ಮಲ್ಪನಂಚಿನ ಬೇಲೆನು ಒಂಜಿ ಬೇಲೆನ ಜಿಮ್ಮೆದಾರಿನ ಕೊರಂಡ ನಮ್ಮ ಮಲ್ಪೋಡಂದ ಅಣಗ ಒಂಜಿ ಪುದರ್ಗೆ ಹೋದಾದ ನಾಮಕ ವ್ಯವಸ್ಥೆ ಮಲ್ಪುವೇನು ಹಣ ಬಾರಿ ಎಡ್ಡೆ ರೀತಿಯ ಕೊಡುಗೆ ಬಾರಿ ಎಡ್ಡೆ ರೀತಿಯ ಕಾರ್ಯ ಒಂಜಿ ಎಡ್ಡೆ ಡಿಸೈನ್ ಅಲ್ಪ ಮೀನು ಏಪಲ ನೀಡುಪ್ಪು ಐಕಾದ ಮೀನ್ಲ ನೀರ್ಲ ಬಾರಿ ಒಂಜಿ ಕಾಂಬಿನೇಷನ್ ಅವೇನು ಎಡ್ಡೆ ರೀತಿಯ ಒಂಜಿ ಕುಡ್ಲದ ಉರ್ವದ ಪರಿಸರ ಸುಂದರ ಮಲ್ಪರ ನಿಖಲ್ನ ಕೊಡುಗೆನು ಯಾನ್ ಈ ಸಂದರ್ಭಡು ಕೂಡರ ಮೆಚ್ಚುಗೆ ವ್ಯಕ್ತಪಡಿಸೋದು. ಈ ಸಂದರ್ಭದಲ್ಲಿ ಲೋಟಸ್ ಪ್ರಾಪರ್ಟೀಸ್ನ ಪಾಲುದಾರರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಸಾ, ಮಾಜಿ ಮೇಯರ್ ಮನೋಜ್ ಕೋಡಿಕಲ್, ಹಿಂದೂ ಮುಖಂಡ ಶರಣ್ ಪಂಪಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.